ಗಂಟೆ ಅಷ್ಟೊತ್ತಿಗೆ ಟ್ರೆಂಡ್ ಸಿಗುತ್ತೆ. ಆರಂಭಿಕ ಟ್ರೆಂಡ್ನಲ್ಲಿ ಮ್ಯಾಜಿಕ್ ನಂಬರ್ ಅನ್ನು ಬಿಜೆಪಿ ರೀಚ್ ಆಗಿದೆ. ಆರಂಭಿಕ ಟ್ರೆಂಡ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಆರಂಭಿಕ ಟ್ರೆಂಡ್ ನಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ಳದೆ ಮ್ಯಾಜಿಕ್ ನಂಬರ್ ಅನ್ನು ಕೂಡ ತಲುಪಿದೆ. ಕೇಜ್ರಿವಾಲ್, ಆತಿಶ್ ಸಿಂಗ್ ಮತ್ತು ಮನೀಶ್ ಸಿಸೋಡಿಯಾ ಮೂವರು ಕೂಡ ಹಿಂದಿದ್ದಾರೆ. ಈಗ ಆತಿಶ್ ಸಿಂಗ್ ಕಾಲ್ಕಾಜಿಯಿಂದ ಮುನ್ನಡೆಗೆ ಬಂದಿದ್ದಾರೆ. ಆತಿಶ್ ಸಿಂಗ್ ದೆಹಲಿಯ ಮುಖ್ಯಮಂತ್ರಿ ಕಾಲ್ಕಾಜಿಯಲ್ಲಿ ಮುಂದಿದ್ದಾರೆ. ಬಿಜೆಪಿ 38, ಆಮ್ ಆದ್ಮಿ ಪಾರ್ಟಿ 25. ಬಿಜೆಪಿ 38, ಆಮ್ ಆದ್ಮಿ ಪಾರ್ಟಿ 25. ಬಿಜೆಪಿ 38, ಆಮ್ ಆದ್ಮಿ ಪಾರ್ಟಿ 25. ಬಿಜೆಪಿ 38, ಆಮ್ ಆದ್ಮಿ ಪಾರ್ಟಿ 25, ಕಾಂಗ್ರೆಸ್ 1. ಕಾಂಗ್ರೆಸ್ ದೃಷ್ಟಿಯಿಂದ ನೋಡಿದ್ರೂ ಕೂಡ ಲೋಕಸಭಾ ಚುನಾವಣೆಯ ನಂತರ ಸತತ 4ನೇ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಯಾವುದೇ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಜಮ್ಮುನಲ್ಲಿ ಹೀನಾಯ ಸೋಲನ್ನು ಕಾಂಗ್ರೆಸ್ ಅನುಭವಿಸಿತ್ತು. ಹರಿಯಾಣ ಕಾಂಗ್ರೆಸ್ ಗೆಲ್ಲಬೇಕಾದ ರಾಜ್ಯ ಕಾಂಗ್ರೆಸ್ ಸೋತಿತ್ತು. ಮಹಾರಾಷ್ಟ್ರ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಟ್ಟ ರಾಜ್ಯ, ಕಾಂಗ್ರೆಸ್ ಅಲ್ಲಿ ಹೀನಾಯವಾಗಿ ಸೋಲ್ತು. ದಿಲ್ಲಿಯಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಹಿನ್ನಡೆಯಲ್ಲಿದ್ರೂ ಕೂಡ ಆಮ್ ಆದ್ಮಿ ಪಾರ್ಟಿ 25. ಆರಂಭಿಕ ಟ್ರೆಂಡ್ ನಲ್ಲಿ 3 ರಿಂದ 4 ಸುತ್ತಿನ ಮತ ಎಣಿಕೆಗಳು ಮುಕ್ತಾಯವಾದ ನಂತರ ಬಿಜೆಪಿ 38, ಆಮ್ ಆದ್ಮಿ ಪಾರ್ಟಿ 25. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.